ಇದೆಲ್ಲದರ ನಡುವೆ ಈಗ ಈ ರೇಣುಕಸ್ವಾಮಿ ಪ್ರಕರಣ ಕುರಿತಂತೆ A1 ಆರೋಪಿ ಈ ಶೋಕಿರಾಣಿ ಪವಿತ್ರ ಮನೆ ಹೇಗಿದೆ ಗೊತ್ತಾ? ಐಷಾರಾಮಿ ಬಂಗ್ಲೆ ಇದು. ಇವಾಗ ಯಾವ ರೀತಿಯಾಗಿದೆ ಈ ಐಷಾರಾಮಿ ಬಂಗ್ಲೆ? ಈಗ ಪಾಳು ಬಿದ್ದೋಯ್ತು. ರಿಪಬ್ಲಿಕ್ ಕನ್ನಡದಿಂದ ಪವಿತ್ರ ಮನೆ ಗ್ರೌಂಡ್ ರಿಪೋರ್ಟ್. RR ನಗರದ ಕೆಂಚನಹಳ್ಳಿ ರಸ್ತೆಯಲ್ಲಿರುವಂಥ ಮನೆ ಇದು. ಮನೆಯಲ್ಲಿ ಜನರಿಲ್ಲದೆ ಮನೆ ತುಂಬ ಧೂಳಿಡ್ಕೊಂಡಿದೆ. ಗಿಡಗಳಿಗೆ ನೀರು ಹಾಕಲು ಕೂಡ ಯಾರು ಕೆಲಸಗಾರರು ಇಲ್ಲ. ಕೆಳಮಹಡಿಯ ಪಾರ್ಕಿಂಗ್ ಸ್ಥಳದಲ್ಲಿ ಕಸವೋ ಕಸ. ಪವಿತ್ರ ದುಬಾರಿ ಕಾರು ಕೂಡ ಈಗ ಮನೆಯಲ್ಲಿ ಕಾಣ್ತಿಲ್ಲ. ಹಾಗಾದರೆ ಕಾರ್ ಎಲ್ಲೋಯ್ತು? ಕಸ ಗುಡಿಸೋಕ್ಕೂ ಜನ ಇಲ್ಲ. ಯಾವ ರೀತಿಯಾಗಿದೆ ಮನೆಯ ಪರಿಸ್ಥಿತಿ ನೋಡಿ. ಐಷಾರಾಮಿ ಬಂಗ್ಲೆ, ಒಳ್ಳೊಳ್ಳೆ ಇಂಪಾರ್ಟೆಂಟ್ ಕಾರ್ಗಳು. ಈಗ ಜೇನುಗೂಡು ಗೂಡು ಕಟ್ಟಿದೆ. ಆ ಜೇನುಗೂಡು ಥರ ಸಂಸಾರ ಇದ್ದಿದೆ ಚೆನ್ನಾಗಾಗ್ತಿರ್ತು. ಆದರೆ ಎಲ್ಲ ಜೇನು ರಾಣಿಯ ಮನೆಯಲ್ಲಿ ಜೇನು ಕಟ್ಟಿದೆ ಅಂತ ಹೇಳಿ ಜೇನು ರಾಣಿಯ ಮನೆಯಲ್ಲಿ ಜೇನು ಕಟ್ಟಿದೆ ಅಂತ ಹೇಳ್ಬೋದಲ್ಲ ನೋಡ್ರಿ. ಆಮೇಲೆ ಅದಕ್ಕೆ ಹೇಳ್ತಾರೆ ಕೆಲವರು ಭಾಳ ಒಳ್ಳೇದು ಮನೆ ಬಟ್ ತೊಂದರೆ ಆಗುತ್ತೆ ನಿಜ. ಜೇನು ಕಟ್ಟಿದ್ರೆ ಭಾಳ ಒಳ್ಳೇದು ಅಂತೇಳಿ ಅವ್ರಿಗೆ ಅದು ಯಾವ ರೀತಿ ಆಗುತ್ತೆ ಅಂದರೆ ನಮ್ಮ ನಂಬಿಕೆಗಳು, ನಂಬಿಕೆನೋ ಮೂಢನಂಬಿಕೆನೋ ಗೊತ್ತಿಲ್ಲ, ಹಂಗೆ ಹೇಳ್ತಾರೆ. ಇದು ಪವಿತ್ರ ಗೌಡ ಅವರ ಮನೆ. ಅವರು ಜೈಲಲ್ಲಿದ್ದಾರೆ. A1 A2 ದರ್ಶನ್ ಅವರ ಮನೆ ಹೇಗಿದೆ ನೋಡಿ. ಈಗ ಇದು ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಆ ಐಷಾರಾಮಿ ಬಂಗಲೆ ಅಂತ ನಾವು ಹೇಳ್ತಾ ಇದ್ವಲ್ವ, ಬಟ್ ಅಲ್ಲಿ ಯಾರೂ ಇಲ್ಲ. ಎಲ್ಲ ಕಸ ತುಂಬ್ಕೊಂಡೋಗಿದೆ, ಕ್ಲೀನ್ ಮಾಡೋರು ಯಾರೂ ಇಲ್ಲ. ಮನೆಯೊಡತಿ ಇಲ್ಲದೆ ಒಂಥರ ಗೊಳು ಅಂತಿದ್ದಾರೆ. ಆಲ್ರೆಡಿ ಈಗ ಇವರು ಎಕ್ಸ್ಕ್ಲೂಸಿವ್ ಮಾರ್ಕ್ ಹಾಕಿದ್ರು. ಅದಕ್ಕಿಂತ ಮೊದಲು ಯಾರಾದರೂ ಈಗ ಕದ್ದಿರ್ತಾರೆ ವಿಜುವಲ್. ಹಾಂ, ತೋರಿಸಿ ಮತ್ತೊಮ್ಮೆ. ಮನೆ ತುಂಬ ಧೂಳು. ಇದು ಪವಿತ್ರ ಗೌಡ ಅವರ ಮನೆ. ಜೇನು ಕಟ್ಟಿದೆಯಂತೆ. ಈಗ ನೋಡಿ ನಿಕೇಶ್, ಈ ಜೇನು ಕಟ್ಟಿದೆ ಅನ್ನೋ ಕಾರಣಕ್ಕಾಗಿ ಈಗ ನೀವು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು 10-15 ಸುದ್ದಿ ಬರುತ್ತೆ. ಜೇನು ಕಟ್ಟಿದ್ರೆ ಹಂಗಂತೆ, ಜೇನು ಕಟ್ಟಿದ್ರೆ ಹಿಂಗಂತೆ, ಜೇನು ಕಟ್ಟಿದ್ರೆ ಮತ್ತೊಂದಂತೆ. ಓಕೆ, ಇದರ ಧ್ರುವ, ನಮ್ಮ ರಿಪೋರ್ಟರ್ ಧ್ರುವ ಒಂದು ವಾಕ್ಥ್ರೂ ಮಾಡಿದ್ದಾರೆ. ಅಲ್ಲಿಂದ ಸಚಿತ್ರ ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲೆಲ್ಲ ಓಡಾಡಿ ಎಲ್ಲ ಒಂದು ಸುದ್ದಿ ಮಾಡಿದ್ದಾರೆ. ನೋಡೋಣ ಬನ್ನಿ. ಐಷಾರಾಮಿ ಬಂಗಲೆ, ದುಬಾರಿ ಕಾರು, ಕೈಗೊಬ್ಬ ಆಳು, ಸುಖದ ಸುಪ್ಪತ್ತಿಗೆಯಲ್ಲಿ ಕಾಲವನ್ನ ಕಳೀತಾ ಇದ್ದಂತಹ ಪವಿತ್ರ ಗೌಡ ಈಗ ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಪರಪ್ಪನ ಅಗ್ರಹಾರ ಸೇರಿ ಸುಮಾರು 1.5 ತಿಂಗಳಾಗಿದೆ. ಈಗ ನಾನು ಪವಿತ್ರ ಗೌಡ ಅವರು ವಾಸ ಮಾಡ್ತಾ ಇದ್ದಂತಹ RR ನಗರದಲ್ಲಿ ಇರುವಂತಹ ಅವರ ನಿವಾಸದ ಮುಂದೆ ಇದ್ದೀನಿ. ನೀವು ಗಮನಿಸ್ತಾ ಇರ್ಬೋದು. ಈ ಒಂದು ಐಷಾರಾಮಿ ಬಂಗಲೆ ಏನಿದೆ, ಇದು ಪವಿತ್ರ ಗೌಡ ಅವರು ರೇಣುಕಸ್ವಾಮಿಯನ್ನ ಹತ್ಯೆ ಮಾಡಿ ಅರೆಸ್ಟ್ ಆಗುವವರೆಗೂ ಇದೇ ಮನೆಯಲ್ಲಿ ಪುತ್ರಿಯ ಜೊತೆ ವಾಸವಾಗಿದ್ರು. ನೀವು ಗಮನಿಸ್ತಾ ಇರ್ಬೋದು. ಈಗ ಅವರಿಲ್ಲದೆ ಈ ಮನೆಗೆ ಬೀಗ ಹಾಕಲಾಗಿದೆ. ಅಲ್ಲಿ ನೋಡಿ ನೀವು ಆ ಪಾಟಲ್ಲಿರೋ ಗಿಡಗಳು ಕೂಡ ನೀರು ಹಾಕೋರಿಲ್ಲದೆ ಒಣಗಿ ಹೋಗಿದ್ದಾವೆ. ಇವರು ಪಾಟಲ್ಲಿ ಗಿಡವನ್ನು ಕೂಡ ನಟ್ಟಿದ್ರು. ಮಳೆ ನೀರಿಂದ ಒಂಚೂರು ಕೆಲವರೆಲ್ಲ ಈಗ ಜೀವಂತ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇನ್ನೊಂದು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಮನೆಯ ಮೇಲ್ಭಾಗದಲ್ಲಿ ಕಳೆದ 1.5 ತಿಂಗಳಿಂದ ಯಾರೂ ಇಲ್ಲದಂತಹ ಕಾರಣಕ್ಕಾಗಿ ಅಲ್ಲಿ ನೋಡಿ, ಅಲ್ಲಿ ಜೇನು ಕೂಡ ಕಟ್ಕೊಂಡಿದೆ, ಹೆಜ್ಜೆನೂ ಕಟ್ಕೊಂಡಿದೆ. ಈ ಮನೆಯಲ್ಲಿ ಯಾರೂ ವಾಸ ಇಲ್ಲ ಅನ್ನುವಂಥದ್ದು ಕೂಡ ಜೇನಿಗೆ ಗೊತ್ತಾದ ಹಾಗೆ ಇದೆ. ಯಾವಾಗ ಅವರು ಅರೆಸ್ಟ್ ಆದರು ಅದಾದ ನಂತರ ಈ ಮನೆಗೆ ಒಂದ್ಸಲ ಬಂದು ಪೊಲೀಸರು ಮಹಜರನ್ನು ಮಾಡ್ಕೊಂಡು ಹೋಗಿದ್ರು. ಅದು ಬಿಟ್ಟರೆ ಅವರ ತಮ್ಮ ಹಾಗೆ ಅವರ ಅಮ್ಮ ಬಂದು ಇದನ್ನು ಅವ್ರ ಗಾಡಿಯನ್ನು ಕೂಡ ಈಗ ತಗೊಂಡು ಹೋಗಿದ್ದಾರೆ. ಈ ಅವರ ಮನೆಯ ಪಾರ್ಕಿಂಗ್ ಆವರಣವನ್ನು ಕೂಡ ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇರ್ಬೋದು. ಇದು ಪವಿತ್ರ ಗೌಡ ಅವರು ಯಾವಾಗ ರೇಣುಕಸ್ವಾಮಿಯನ್ನ ಕೊಲೆ ಮಾಡಿದ್ರು, ಅರೆಸ್ಟ್ ಆದ್ರು, ಅಲ್ಲಿವರೆಗೂ ಇದೇ ಮನೆಯಲ್ಲಿದ್ದರು. ಇದೇ ಒಂದು ಜಾಗದಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಇಲ್ಲೆಲ್ಲ ಕಸ ಬಿದ್ದಿರುವಂತಹ ದೃಶ್ಯವನ್ನು, ಇದನ್ನು ಕ್ಲೀನ್ ಮಾಡೋರು ಕೂಡ ಯಾರೂ ಇಲ್ಲ. ಒಂದು ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಸದ್ಯ ಪರಪ್ಪನ ಅಗ್ರಹಾರದಲ್ಲಿದ್ದು ಯಾವಾಗ ಬಿಡುಗಡೆ ಆಗುತ್ತೋ ಅನ್ನೋದು ಗೊತ್ತಿಲ್ಲ. ಇದರ ಹಿಂದೆ ಸುಖದ ಸುಪ್ಪತ್ತಿಗೆಯಲ್ಲಿದ್ದಂಥ ಪವಿತ್ರ ಗೌಡರ ಮನೆಯನ್ನು ನೀವು ನೋಡ್ತಾ ಇರ್ಬೋದು. ಐಷಾರಾಮಿ ಮನೆ. ಈಗ ಅದನ್ನು ಯಾರೂ ಕೂಡ ಕ್ಲೀನ್ ಮಾಡಲಿಕ್ಕೆ ಕೂಡ ಗತಿ ಇಲ್ಲದಂತಹ ಪರಿಸ್ಥಿತಿ ಈಗ ಸದ್ಯ ಬಂದೊದಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಪವಿತ್ರ ಗೌಡ ಅವರ ಮನೆ ಈ ಥರ ಇದೆ. ಇದು ರಿಪಬ್ಲಿಕ್ ಕನ್ನಡದಲ್ಲಿ ಫಸ್ಟ್ ಬಂದಿದ್ದು. ಈಗ ಬೇರೆ ಚಾನಲ್ ನೋಡಿ, ಇನ್ನು 5 ನಿಮಿಷದಲ್ಲಿ ಮನೆ ಎಲ್ಲ ಟಿವಿಗಳಲ್ಲಿ ಆ ಮನೆ ಇರುತ್ತೆ. ಅದು ಜೇನುಗೂಡು ಕಟ್ಟಿದೆ ಬೇರೆ. ಹೇಳಿ, ಜೇನುಗೂಡು ಕಟ್ಟಿದ್ರೇನು ಸ್ಪೆಷಲ್ ಆಗಿ ಬೇರೆ ಏನಾದ್ರು ತಮ್ಲೈನ್ ಕೊಟ್ಕೊಂಡು ಶುರು ಮಾಡ್ತಾರೆ ಆಮೇಲೆ. ಇವರು ನಿಕೇಶ್ ಕೋಟಾರಿ ಅಂತ. ಇವರು ಎಲ್ಲಿ, ಕೊಲ್ಲೂರು ಹತ್ರ. ಕೊಲ್ಲೂರು ದರ್ಶನ ಭಾಳ ಕಷ್ಟ. ಆಮೇಲೆ ಅಲ್ಲಿ ಚಂಡಿಕಾಯಾಗ ಮಾಡೋದು ಭಾಳ ಕಷ್ಟ. ಭಾಳ ಕಷ್ಟ ಅಂದರೆ ಕಾಯಬೇಕು. ನಿಕೇಶ್ ನಮ್ಗೆ ಹೇಳಿದ್ದಾರೆ, ಸರ್ ನನ್ನನ್ನು ಹೇಳಿ ಸರ್, ದರ್ಶನ ಮಾಡಿಸ್ತೀನಿ, ಚಂಡಿಕಾಯಾಗ ಮಾಡಿಸ್ತೀನಿ ಅಂತೇಳಿ. ನಿಕೇಶ್ ನಂಬರ್ ಯಾರಿಗಾದ್ರೂ ಬೇಕು ಅಂತಂದರೆ ನನಗೆ ಮೆಸೇಜ್ ಮಾಡಿ. ಓಕೆ, ಇದೀಗ ನೇರವಾಗಿ ಪ್ಯಾರಿಸ್ಗೆ ಹೋಗೋಣ. ಒಲಿಂಪಿಕ್ಸ್ನಲ್ಲಿ ವಿನೇಶ್ ಅನರ್ಹ ಬೆನ್ನಲ್ಲೇ ಈಗ ಬಿಗ್ ಶಾಕ್. ಕುಸ್ತಿಗೆ ವಿನೇಶ್ ಫೋಗಟ್ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. 100 ಗ್ರಾಂ ತೂಕ ಹೆಚ್ಚಾಗಿದ್ದಕ್ಕೆ ಅನರ್ಹಗೊಂಡಿದ್ದರು ವಿನೇಶ್ ಫೋಗಟ್. ಸೋತಿದ್ದೇನೆ, ಸೆಣಸಾಡಲು ನನ್ನ ಬಳಿ ಶಕ್ತಿ ಇಲ್ಲ,
ಕುಸ್ತಿ ನನ್ನ ವಿರುದ್ಧ ಪಂದ್ಯ ಗೆದ್ದಿದೆ, ನಾನು ಸೋತಿದ್ದೇನೆ, ಕ್ಷಮಿಸಿ ಅಂತ ಎಕ್ಸ್ ಖಾತೆಯಲ್ಲಿ ಫೋಗಟ್ ಪೋಸ್ಟ್ ಮಾಡಿದ್ದಾರೆ. ದಿನೇಶ್ ಫೋಗಟ್ ವಿಚಾರಕ್ಕೆ ಸಂಬಂಧಪಟ್ಟ ಫೋಗಟ್ ಫ್ಯಾಮಿಲಿ ಬಗ್ಗೆ ಈ ಹಿಂದೆ ಒಂದು ಕಥೆ ಬಂದಿತ್ತು, ನಿಮ್ಗೆ ನೆನಪಿರ್ಬೋದು, ನೋಡಿದ್ದೀರಾ? ದಂಗಲ್ ಅಂತ ಒಂದು ಸಿನಿಮಾ ಬಂದಿತ್ತು. ಹೌದು. ಅದು ಇವರ ಫ್ಯಾಮಿಲಿ ಇದೆ, ಇವರ ಫ್ಯಾಮಿಲಿ ಅವರದ್ದು ಅದು ಕೂಡ. ಆಮೇಲೆ ಹರಿಯಾಣ ಸರ್ಕಾರ 4 ಕೋಟಿ ರೂಪಾಯಿ ಬಹುಮಾನ ಘೋಷಣೆ ಮಾಡಿದೆ. ಆದರೆ ಬಹುಮಾನ ಘೋಷಣೆ ಓಕೆ, ಅದು ವಿಚಾರ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮಗೇನಾಯಿತು ಅಂದರೆ ಒಂದು ಗೋಲ್ಡ್ ಬರ್ತಾ ಇತ್ತು ಅನ್ನುವಂಥ ಒಂದು ಆಸೆ ಭಾಳ ಮಂದಿಗಿದೆ. ಆಸೆ ಸ್ವಲ್ಪ ಮಟ್ಟಿಗೆ ನಿರಾಸೆ ಆಯಿತು. ಆಮೇಲೆ ಹಾಗೇನಿಲ್ಲ, ಆಮೇಲೆ ಒಂದು ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಈ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಏನು ಅನರ್ಹಗೊಂಡಿದ್ದಾರಲ್ವಾ, 2016ರಲ್ಲಿ ರಿಯೋ ಒಲಿಂಪಿಕ್ಸ್ನಲ್ಲಿ ಇವರು 48 kg ವಿಭಾಗದಲ್ಲಿ ಸ್ಪರ್ಧೆ ಮಾಡಿದರು. ಇದೇ ವಿನೇಶ್ ಫೋಗಟ್ 2016ರಲ್ಲಿ ರಿಯೋ ಒಲಿಂಪಿಕ್ಸ್ನಲ್ಲಿ ಕೂಡ ಸ್ಪರ್ಧೆ, ಆಗಲೂ ಕೂಡ ಅವರು ಅನರ್ಹಗೊಳ್ತಾರೆ. ನಾನು ಇದನ್ನು ಪಾಲಿಟಿಸೈಸ್ ಮಾಡೋರಿಗೆ ಹೇಳ್ತಾ ಇರೋದು. ಆಮೇಲೆ ನೋಡಿ, ನಿನ್ನೆ ಮಂಗಳವಾರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಇಟಲಿಯ ಸ್ಪರ್ಧೆಯಾಗಿದ್ದ 24 ವರ್ಷದ ಇಮಾನುಲ್ಲಾ ಲಾಜಿ ಅವರು 50 kg ವಿಭಾಗ ಫ್ರೀ ಸ್ಟೈಲ್ನಲ್ಲಿ ನಿಗದಿಗಿಂತ ಹೆಚ್ಚು ತೂಕ ಇದ್ದ ಕಾರಣಕ್ಕಾಗಿ ಪ್ರಾಥಮಿಕ ಔಟ್ನಿಂದ ಅನರ್ಹಗೊಂಡಿದ್ದಾರೆ. ಅನೇ ಮಸೌದ್ ರಿಡೌಸ್ ಡ್ರಿಸ್ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಜುಲೈ 29ರಂದು ಜೂಡೋ ಪಂದ್ಯದಲ್ಲಿ ಅಲ್ಜೀರಿಯಾದ ಮಸೌದ್ ರಿಡೌಸ್ ಡ್ರಿಸ್ ಅವರು ಇಸ್ರೇಲ್ನ ತೊಹರ್ ಬಬ್ದುಲ್ ಅವರನ್ನು ಎದುರಿಸಬೇಕಿತ್ತು. ತೂಕ ಪರೀಕ್ಷೆಯಲ್ಲಿ 400 ಗ್ರಾಂ ಹೆಚ್ಚಿದ್ದ ಕಾರಣಕ್ಕಾಗಿ ಅನರ್ಹಗೊಂಡಿದ್ದಾರೆ. ಜೆಡನ್ ಶಾಕ್ಸ್ 2014ರ ರಿಯೋ ಒಲಿಂಪಿಕ್ಸ್ನ ಕಂಚಿಕ ಪದಕ ವಿಜೇತ ಅಮೆರಿಕದ ಜೆಡನ್ ಕಾಕ್ಸ್ ಅವರು 2020ರ ಟೋಕಿಯೋ ಒಲಿಂಪಿಕ್ಸ್ಗೂ ಮುನ್ನ ಅಮೆರಿಕಾದಲ್ಲಿ ನಡೆದ ಕುಸ್ತಿ ಟ್ರಯಲ್ನಲ್ಲಿ ತೂಕ ಜಾಸ್ತಿ ಇದ್ದ ಕಾರಣಕ್ಕೆ 97 kg ವಿಭಾಗದಲ್ಲಿ ಸ್ಪರ್ಧಿಸುವ ಅರ್ಹತೆ ಕಳೆದುಕೊಂಡಿದ್ದರು. ವೀಕ್ಷಕರೇ, ಒಂದು ನಮಗೆ ವಿನೇಶ್ ಫೋಗಟ್ ಆದ ಕಾರಣಕ್ಕಾಗಿ ನಮಗೆ ಭಾಳ ದುಃಖ ಆಗುತ್ತೆ. ಯಾಕಂದರೆ ನಾವು ಒಂದು ಚಿನ್ನ ಸಿಕ್ತಿತ್ತು, ಬೆಳ್ಳಿ ಸಿಕ್ತಿತ್ತು, ಆಮೇಲೆ ಈ ಥರ ಇರುವಂಥದ್ದು. ಹಾಗಂತ ಇದು ಆಗೋದಿಲ್ಲ ಅಂತಲ್ಲ. 2016ರಲ್ಲಿ 48 kg ವಿಭಾಗದಲ್ಲಿ ಇವರು ಇದೇ ಥರ ಅನರ್ಹಗೊಂಡಿದ್ದರು. ಆಮೇಲೆ ಇವರು ಕಳೆದ ಬಾರಿ 53 kg ಮತ್ತೊಂದು 53 kgಯಲ್ಲಿ ಟ್ರಯಲ್ ಮಾಡ್ತಾರೆ. 53 kgಯಲ್ಲಿ ಅವರು ಅನೇಕ ಬಾರಿ ಸೋತ ಕಾರಣಕ್ಕಾಗಿ 50 kgಯಲ್ಲಿ ಗೆದ್ದ ಕಾರಣಕ್ಕಾಗಿ ಈ ಬಾರಿ 50 kgಗೆ ಟ್ರೈ ಮಾಡ್ತಾರೆ. ಇದೇನಾಗಿತ್ತು, ಕಳೆದ ಒಂದು ಗಲಾಟೆ ಆಗಿತ್ತಲ್ಲ ಅವತ್ತು ಬ್ರಿಜ್ಭೂಷಣ್ ವಿರುದ್ಧದ, ಅದರಲ್ಲಿ ಇವರು ಅವರು ಪಾತ್ರದಲ್ಲಿ. ಹಾಗಾಗಿ ಅದೇನಾಗಿದೆ, ಅಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಈ ಥರ ಆಗೋಗ್ಬಿಟ್ಟು. ನೋಡಿ, ನಾನು ಒಂದು ಮಾತನ್ನು ಹೇಳ್ತೀನಿ, ಯಾರೇ ಆಗಿರಲಿ ಅದು ಬಿಜೆಪಿ ಕಾಂಗ್ರೆಸ್ ಬರಬಾರ್ದು, ಈ ವಿಚಾರದಲ್ಲಿ ರಾಜಕೀಯ ಬರಬಾರ್ದು, ಕ್ರೀಡೆ. ಆಮೇಲೆ ಯಾರಾದರೂ ತಪ್ಪು ಮಾಡಿದ್ರು ಕೂಡ ಅದಕ್ಕೆಲ್ಲ ಒಂದು ದೊಡ್ಡ ಮಾಫಿ ಇರಬೇಕು. ಯಾಕಂದರೆ ದೇಶ ಗೆಲ್ಲಬೇಕು. ಹೌದು, ರಿಪಬ್ಲಿಕನ್ ಯಾವತ್ತೂ ಅದನ್ನೇ ಹೇಳೋದು, ದೇಶ ಮುಖ್ಯ, ನೇಷನ್ ಫಸ್ಟ್. ಹಾಗಾಗಿ ಇವತ್ತು ಆಕೆ ಗೆದ್ದಿದ್ರೆ ನಾವು ಹೊತ್ತು ಮೆರೆಯುತ್ತಾ ಇದ್ವಿ. ಹಾಗಂತ ಅವರು ಸಾಧನೆ ಕಡಿಮೆ ಏನು ಮಾಡಿದ್ದಲ್ಲ, ಭಾಳ ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾರೆ, ನಾವು ನೋಡಿದ್ದೀವಿ. ಈಗ ಇವರು ಅನರ್ಹಗೊಂಡಿದ್ದು, ನಾವು ಸಣ್ಣದಿರುವಾಗ ಕಾರ್ಲ್ ಲೂಯಿಸ್ ಅಂತೇಳಿ ಭಾಳ ಅದ್ಭುತವಾದಂಥ ಸ್ಪ್ರಿಂಟ್ ಓಟಗಾರ, ಉಸೇನ್ ಬೋಲ್ಟ್ ಇದ್ರಲ್ಲ, ಈಗ ಅದೇ ಥರ 100 ಮೀಟರ್ ಓಟದಲ್ಲಿ ಕಾರ್ಲ್ ಲೂಯಿಸ್ ಅಂತಿದ್ರು. ಕಾರ್ಲ್ ಲೂಯಿಸ್ ಸತತವಾಗಿ ಗೆಲ್ತಾ ಇದ್ರು, ಸಣ್ಣ ಹುಡುಗರು ನಾವು. ಆಗ ಆ ಬಾರಿ ಗೆಲ್ತಾರೆ